ಅವ್ರಿಗೆ ಬೆಳಿಗ್ಗೆ ಇಂಜೆಕ್ಷನ್ ಇತ್ತು, ಹಾಕ್ಕೊಂಡಿಲ್ಲ, ಅದಕ್ಕೆ ಇಲ್ಲ. ఓకేనా? ಈ ಮೇಡಮ್ మీరు ಮಾತಾಡಿ. ಲೇಡೀಸು ಮುಂದೆ ಬನ್ನಿ, ಲೇಡೀಸು ಮುಂದೆ ಬನ್ನಿ. ಇದು ಬ್ಯಾಗಲ್ಲಿ ಇದ್ರದ್ದು ಅಲ್ಲಿ ಡಬಲ್ ಒಂದು ವಾಟರ್ ಬಾಟ್ಲ್ ಐತೆ ನೋಡಿ, ಸ್ವಲ್ಪ ಮುಂದೆ ಬನ್ನಿ. ಮೈಕ ಯಾವ ರೀತಿ ಅನುಕೂಲ ಆಯಿತು ನಿಮಗೆ? ಅದ್ರಲ್ಲಿ ಚೇಂಜ್ ಇದೆಯಾ ನೋಡಿ, ಚೇಂಜಸ್ ಇದೆಯಾ ನೋಡು. ಅದೇನು ಚೇಂಜಸ್ ಇದೆಯಾ? ಆನೆ ಇದೆಯಾ? ಆನೆ ಇದೆಯಾ? ಅಲ್ಲ, ಏನು ಚೇಂಜಸ್ ಇರುತ್ತೆ ಅಂದಲ್ಲ. ಏನು ಕೆಲಸ ಮಾಡ್ತಾ ಇದ್ದೀರಾ, ಏನು ಸ್ಯಾಲರೀಸ್ ಕೊಡ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲ ಇದು ನಾಯ್ಸ್ ಇದರಲ್ಲಿ ಇಲ್ಲ. ಎಲ್ಲ ಒಂದು 2-3 ನಿಮಿಷ ಒಳಗಡೆ ಹೇಳ್ಬೋದು. ಈಗ ನಿಮ್ಮ ಹೆಸರು, ನಿಮ್ಮ ಸ್ವಂತ ಊರು, ಎಲ್ಲಿಂದ ಬಂದಿದ್ದೀರಾ, ಅದು ಯಾವ ರೀತಿ ನಿಮ್ಗೆ ಅನುಕೂಲ ಆಯಿತು? ಮೊಬೈಲ್ಸ್ ನೋಡ್ಕೊಂಡು ನಿಮ್ಮ ಹೆಸರು ಹೇಳಿ ಫಸ್ಟು, ಆಮೇಲೆ ನೀವೇನು ಮಾತಾಡಬೇಕು ಮಾತಾಡಿ, ಏನು ಟೆನ್ಷನ್ ಮಾಡ್ಕೋಬೇಕು. ಓಕೆ, ಸ್ಟಾರ್ಟ್. ನನ್ನ ಹೆಸರು ಬಂದು ಚಿನ್ನಸ್ವಾಮಿ, ಹಾಸನ ಡಿಸ್ಟಿಕ್ ಅರಕಲಗೂಡು ತಾಲೂಕು ಅಲ್ಲಾಪಟ್ಟಣ ಗ್ರಾಮ ಅಂತ ಬಂದಿದ್ದು. ಸಿ ಬಿ ಸುರೇಶ್ ಅವರು ಟ್ರೈನ್ಗೋಸ್ಕರ ಬಂದು ನಮ್ಮನ್ನು ಕರ್ಕೊಬಂದರು. ಮತ್ತು ನಾವು ಬಂದು 2021ರಲ್ಲಿ ಬಂದಿದ್ದು. 3 ವರ್ಷ ಇವಾಗ ಕಂಪ್ಲೀಟ್ ಬರ್ತಿದೆ ಕೆಲಸಕ್ಕೆ ಹೋಗಿ. ಪ್ಲೇಸ್ಮೆಂಟ್ ನಂಗೆ ಬಂದು ಎಲ್ಲ ಬೆಂಗಳೂರು ಯಲಹಂಕದಲ್ಲಿ ಪ್ಲೇಸ್ಮೆಂಟ್ ಆಗಿದೆ, ಗಾರ್ಡನ್ ಕೇರಲ್ಲಿ. ಇಲ್ಲಿ ಯಾವ ರೀತಿ ತರಬೇತಿ ಕೊಟ್ಟರು ನಿಮಗೆ? ಇಲ್ಲಿ ತರಬೇತಿ ಆರ್ಟಿಕಲ್ಚರ್ ಬಗ್ಗೆ, ಗಿಡ ಪ್ಲ್ಯಾಂಟಿಂಗ್ ಹಿಂಗೆ ಮಾಡಬೇಕು, ಹೆಂಗೆ ಬೆಳೆಸಬೇಕು, ಬೀಜ ಕೊಟ್ಟರೆ ಹೆಂಗೆ ಹಾಕ್ಬೇಕು, ಅದನ್ನು ಆ ಥರ ಟ್ರೈನಿಂಗ್. ಎಷ್ಟು ತಿಂಗಳ ತರಬೇತಿ ತೊಗೊಂಡಿದ್ದೀರಾ ನೀವು? 3 ತಿಂಗಳು. ಅದಾದಮೇಲೆ ಡೈರೆಕ್ಟು ಜಾಬಾ? ಹಾಂ. ಈಗ ಎಲ್ಲಿ ಕೆಲಸ ಮಾಡ್ತಿದ್ದೀರಾ? ಯಲಹಂಕದಲ್ಲಿ. ಎಲ್ಲಿ? ಯಲಹಂಕ ಗಾರ್ಡನ್ ಕೇರ್. ಸರಿ, ನೀವು ಯಾರಾದರೂ ಇನ್ನೊಬ್ಬರು ಬಂದೆ ಇಲ್ಲಿ ಸೆಂಟ್ರಿಗೆ ಬನ್ನಿ. ನಮಸ್ತೆ. ಸ್ವಲ್ಪ ಈಗ ಹಾಂ, ಅಲ್ಲೇ ನೀವು ಮುಂದೆ ಬನ್ನಿ, ನೀವು ಮುಂದೆ ಮುಂದೆ ಇರಿ. ನಿಮ್ಮ ಹೆಸರು ಕಡಿನಾ? ನಮಸ್ತೆ, ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ಇಲ್ಲಿ APD ಬಗ್ಗೆ ಫ್ರೆಂಡ್ಸ್ ಯಾರೋ ಹೇಳಿದ್ರು, ಇಂಥ ಮಕ್ಕಳಿಗೆ ಇಲ್ಲಿ ಕೆಲಸ ಕೊಡ್ತಾರೆ ಅಂತ. ಹಾಗಾಗಿ 3 ತಿಂಗಳು ಇಲ್ಲಿ ಟ್ರೈನಿಂಗ್ ಕೊಟ್ಟರು ಸರ್. ಕೊಟ್ಬಿಟ್ಟು ಕೆಲಸ ಕೊಡಿಸಿದ್ದಾರೆ. ಈಗ ಟ್ರಾನ್ಸ್ಕಾನ್ ಕಂಪ್ನಿಯಿಂದ ಜಾಬ್ ಆಗಿದೆ ಅವಳಿಗೆ. ಈಗ ಸ್ಯಾಲ್ರಿ ಅವಳಿಗೆ 12,000 ಬರುತ್ತೆ. ಆರಾಮಾಗಿದ್ದಾಳೆ. ಈಗ APDಯಿಂದ ತುಂಬ ಹೆಲ್ಪ್ ಆಗಿದೆ. ಇದರಲ್ಲಿ ಯಾರು ಹೆಲ್ಪ್ ಮಾಡಿದಾರೋ ಅವರಿಗೆ ಒಂದು ಥ್ಯಾಂಕ್ಸ್. ನನ್ನ ಹೆಸರು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ನನ್ನ ಹೆಸರು ಸುನಿಲ್ ಅಂತ, ಹಾವೇರಿಯಿಂದ ಬಂದದ್ದು. ಇಲ್ಲೇ ನಿರಂಜನ್ ಸರ್ ಅಂತ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಬಂದ್ಮೇಲೆ ಇಲ್ಲಿ ನನಗೆ ಏನಾಯ್ತು ಅನ್ನೋದು ನನಗೆ ಗೊತ್ತಿಕ್ಕಿದ್ದಿಲ್ಲ. ಅಲ್ಲೇ ಊರಲ್ಲಿ ದನ ಕಾಯ್ತಿದ್ದೆ. ಇಲ್ಲಿ ಕರ್ಕೊಂಬಂದು ಅಂದರೆ ನಂದು ITI ಮುಗಿದೈತೆ, ITC. ಇಲ್ಲಿ ಎಲೆಕ್ಟ್ರಿಷಿಯನ್ ಇದಕ್ಕೆ ಕೆಲವು ವರ್ಕ್ ಕೊಟ್ಟರು. ಅಂದರೆ ಸಾಲ್ಡ್ರಿಂಗ್ ಮಾಡೋದು, ವಯರ್ ಹೆಂಗೆ ಮಾಡಬೇಕು, ಯಾರು ಕೊಟ್ಟಾಗ ಹೆಂಗೆ ಮಾತಾಡಬೇಕು ಅಂತ ಕಮ್ಯುನಿಕೇಷನ್ ಹೇಳ್ಕೊಟ್ರು. ಅದೇ ಥರ ಇಲ್ಲೇ ಮಾರ್ತಳ್ಳಿ ಅಂತಲೇ ಒಂದು ಕಂಪ್ನಿ ಇದೆ, ಸನ್ ಮೊಬೈಲ್ಟಿ ಅಂತ. ಅಲ್ಲೇ ಜಾಬ್ ಕೊಡ್ಸಿದ್ರು. ಅಲ್ಲಿ ಜಾಬ್ ಇದೆ, ವರ್ಕ್ ಮಾಡ್ತಾ ಇದ್ದೇನೆ. ಈಗ 1.5 ವರ್ಷ ಆಯಿತು. ಈಗ ನಂಗೆ ಸ್ಯಾಲ್ರಿ ಬಂದುಬಿಟ್ಟು 35,000 ಪೇಮೆಂಟ್ ತೊಗೊತಾ ಇದ್ದೇನೆ. ಥ್ಯಾಂಕ್ ಯು ಸರ್.